ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ನ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತಲ್ವಾ, ಅದಕ್ಕೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೋಡಿ, ನಾನಿಲ್ಲಿ ದಾರ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ಫಸ್ಟ್ ಟೈಮ್ ನೀವೇನಾದರೂ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ನ ಹೇಗೆ ಹಾಕೋದು ಅಂತ ನೋಡಿಬಿಡೋಣವಾ. ನೋಡಿ, ನಾನಿಲ್ಲಿ ದಾರಾನ ಹೀಗೆ ಒಂದು ಲೈನ್ ಹಾಕಿದ್ದೀನಲ್ವಾ, ಅದು ಸ್ಟಾರ್ಟಿಂಗಲ್ಲಿ ಹೀಗೆ ಮೇಲೆ ತೊಗೋತಾ ಇದ್ದೀನಿ. ಒಂದು ಸಾರಿ ಹೀಗೆ ಎಡಗೈ ಹೀಗೆ ದಾರ ಹಿಡ್ಕೊಂಡ್ಬಿಟ್ಟು ನೋಡಿ, ಒಂದು ರೌಂಡ್ ಹೀಗೆ ಹಾಕಿ ನಾನಿಲ್ಲಿ ಹೀಗೆ ಬಟ್ಟೆಗೆ ಹಾಕಿಬಿಟ್ಟು ಹೀಗೆ ಹಾಕಿ ಮತ್ತು ಹೀಗೆ ಒಂದು ಚೈನ್ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ. ನೆಕ್ಸ್ಟು ಮತ್ತೆ ಒಂದು ರೌಂಡ್ ಹೀಗೆ ಹಿಡ್ಕೊಂಡು ಒಂದು ರೌಂಡು ಸುತ್ತಿದ್ರೆ ಸಾಕು. ಹೀಗೆ ಹೀಗೆ ಬಟ್ಟೆಗೆ ಹಾಕಿ ಹೀಗೆ ಹಾಕಿದರೆ ಚೈನ್ ಸ್ಟಿಚ್ ಬರುತ್ತಲ್ಲ, ಅದೇ ರೀತಿ ಬರುತ್ತೆ. ಡಿಫ್ರೆಂಟಾಗಿ ಕಾಣಿಸುತ್ತೆ ನೋಡಿ. ಹೀಗೆ ದಾರನ ಹೀಗೆ ಹಿಡ್ಕೊಂಡು ಎಡಗೈಲಿ ನೋಡಿ, ಹೀಗೆ ಒಂದು ರೌಂಡು ಸೂಜಿಗೆ ಹೀಗೆ ಸುತ್ತಬೇಕು. ನೆಕ್ಸ್ಟು ಹೀಗೆ ಬಟ್ಟೆಗೆ ಸುಚ್ಚಿಬಿಟ್ಟು ಸೂಜಿನ ಹೀಗೆ ನಾವೇನು ಚೈನ್ ಸ್ಟಿಚ್ಚಿಗೆ ಹಾಕ್ತೀವಲ್ಲ ಅದೇ ರೀತಿ ನೋಡಿ. ನಾವು ಫಸ್ಟು ಚೈನ್ ಸ್ಟಿಚ್ನ ಕರೆಕ್ಟಾಗಿ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬೇರೆ ಎಲ್ಲ ಸ್ಟಿಚ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಚೈನ್ ಸ್ಟಿಚ್ಚಿಂದ ತುಂಬ ಡಿಸೈನ್ಸ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಫಸ್ಟೇ ನಿಮಗೆ ಚೈನ್ ಸ್ಟಿಚ್ ಕ್ಲಾಸ್ನ ಹಾಕಿದ್ದೀನಿ. ಅದನ್ನ ನೋಡಿಕೊಂಡು ಕಲ್ತ್ಕೊಂಡ್ಬಿಡಿ. ಮತ್ತು ಉಳಿದಿರೋ ಸ್ಟಿಚಸ್ಸನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂದರೆ ಅದರಲ್ಲಿ ನಾನು ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚಸ್ನ ಕ್ಲಾಸ್ನೆಲ್ಲ ಹಾಕಿದ್ದೀನಲ್ವಾ, ನೀವು ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿದರೆ ನಿಮಗೆ ಸಿಗತ್ತೆ ನೋಡಿ. ಮತ್ತೆ ತೋರಿಸ್ತಾ ಇದ್ದೀನಿ. ಹೀಗೆ ಎಡಗೈಲಿ ದಾರ ಹಿಡ್ಕೊಂಡು ಒಂದು ರೌಂಡ್ ಹೀಗೆ ಸೂಜಿಗೆ ಸುತ್ತಿ ದಾರನ ಹೀಗೆ ಬಟ್ಟೆಗೆ ಹೀಗೆ ಹಾಕಬೇಕು. ನಂತರ ಈ ಎಡಗೈಲೇನು ದಾರ ಹಿಡ್ಕೊಂಡಿರ್ತೀವಲ್ಲ ಹೀಗೆ, ಆ ದಾರನ ಹೀಗೆ ಸೂಜಿಗೆ ಒಂದು ರೌಂಡ್ ಹಾಕಿಬಿಟ್ಟು ಹೀಗೆ ನಿಧಾನಕ್ಕೆ ಎಳಿಬೇಕು. ಇದೇ ರೀತಿ ಫುಲ್ ಲೈನಿಗೂ ನಾನು ಹಾಕ್ತಾಯಿದ್ದೀನಿ ನೋಡಿ. ಫ್ರೆಂಡ್ಸ್, ಈ ಸ್ಟಿಚ್ ರೆಡಿಯಾಗಿದೆ ನೋಡಿ. ಈ ರೀತಿಯಾಗಿ ಸ್ವಲ್ಪ ಕ್ರಾಸ್ ಸ್ಟಿಚ್ ಹಾಕ್ತೀವಲ್ಲ ನಾವು, ಅದೇ ರೀತಿ ಬರುತ್ತೆ. ಆದರೆ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ನೋಡಿದ್ರಲ್ವಾ, ಇವತ್ತಿನ ಕ್ಲಾಸ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್, ಅಂದರೆ ಕನ್ನಡದಲ್ಲಿ ಮೂಲ ಕಸೂತಿ ಅಂತ ನಾವು ಕರಿತೀವಿ, ಅದನ್ನು ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.